ಅತ್ಯಾಚಾರ ಆದ್ರೆ ಅದನ್ನ ಅನುಭವಿಸಿ ಖುಷಿ ಪಡಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತಹ ರಮೇಶ್ ಕುಮಾರ್ ಅವರೇ, ನಿಮಗೆ ನಾಚಿಕೆ ಆಗ್ಬೇಕು ಈ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ. ನೀವು ಲೈ ಡೌನ್ ಅಂಡ್ ಎಂಜಾಯ್ ಇಟ್. ಲೈ ಡೌನ್ ಅಂಡ್ ಎಂಜಾಯ್ ಇಟ್. ಸುದ್ದಿ ಆಗಿದೆ. ಒಬ್ಬ ಕರ್ನಾಟಕದ ಶಾಸಕ ರೇಪ್ ಆಗುವಂತ ಸಂದರ್ಭದಲ್ಲಿ ಅದನ್ನ ಆನಂದಿಸಿ ಅದನ್ನ ಎಂಜಾಯ್ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಇಡೀ ದೇಶದ ಸುದ್ದಿ ಆಗ್ತಾ ಇದೆ. ಈ ಹೇಳಿಕೆಯನ್ನ ನೀವು ಕೊಟ್ಟಿರೋದನ್ನ ಕೋಟ್ಯಾಂತರ ಜನ ನೋಡಿದ್ದಾರೆ. ನೀವು ಕೊಟ್ಟಿರುವಂತ ಜಾಗ ಇದೆಯಲ್ಲ ವಿಧಾನಸಭೆ, ಅದನ್ನ ದೇವಸ್ಥಾನ ಅಂತ ನಾವು ತಿಳ್ಕೊಂತೀವಿ. ಕೊಟ್ಮೇಲೂ ಸಹ ಅಲ್ಲಿ ಕೂತಿದ್ದಂತ ಸ್ಪೀಕರ್ ಅದನ್ನ ನಗಾಡ್ಕೊಂಡು ಸಮರ್ಥನೆ ಮಾಡ್ಕೊಂಡ್ರಲ್ಲ, ಅದನ್ನ ಯಾವತ್ತೂ ಸಹ ಯಾರು ಸಹ ಶಂಸಕ್ಕಾಗಲ್ಲ. ಕ್ಷಮಾಪಣೆ ಕೇಳಿ ಅಂತ ಒಂದಷ್ಟು ಜನ ಯೂಟ್ಯೂಬರ್ಸ್ ಅಥವಾ ಇನ್ನೊಂದಷ್ಟು ಜನ ಸಾಮಾಜಿಕ ಕಾರ್ಯಕರ್ತರು ಕೇಳಿದಾಗ ಅದೊಂದು ಗಾದೆ ನಾನು ಹೇಳ್ತೀನಿ ಅಂತೀರಾ. ನಮ್ ಕಡೆ ಇನ್ನು ಕೆಟ್ಟ ಕೆಟ್ಟ ಗಾದೆಗಳಿದೆ, ಅದನ್ನ ನಿಮ್ಗೆ ಹೇಳ್ಬೋದಾ ನಾವು? ಇನ್ನು ಅಸಹ್ಯವಾದ ಗಾದೆಗಳಿದೆ. ನಿಮ್ಮ ಮೇಲೆ ಗಾದೆಗಳು 1000 ಹೇಳ್ಬೋದು. ನೀವು ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರು 1000 ಗಾದೆಗಳು ಹೇಳ್ತಾರೆ ನಿಮಗೆ ಅಸಹ್ಯವಾಗಿ. ಬಟ್ ಎಲ್ಲವನ್ನು ಎಲ್ಲಾ ಕಡೆ ಹೇಳಲಿಕ್ಕಾಗಲ್ಲ. ಒಂದು ಫಿಲಂಗೆ ಸೆನ್ಸರ್ ಇದೆ ರೀ, ಒಂದು ಫಿಲಂಗೆ ಸೆನ್ಸರ್ ಇದೆ. ಈ ವಿಚಾರ ಮಾತಾಡ್ಬೇಕು, ಈ ವಿಚಾರ ಮಾತಾಡಬಾರ್ದು ಅಂತ ವಿಧಾನಸಭೆಯಲ್ಲಿ ಕುತ್ಕೊಂಡು ಕೋಟ್ಯಾಂತರ ಜನ ನೋಡ್ತಾರ್ರಿ ನಿಮ್ಮ ನಡವಳಿಕೆಗಳನ್ನ. ಅಂತ ನಡವಳಿಕೆಯಲ್ಲಿ ನೀವು ಎಡವಿದ್ದೀರಾ, ನಮ್ಮನ್ನ ತಿರುಗಿ ನೋಡುವಂತ ಹೇಳಿಕೆಯನ್ನ ನೀವು ಕೊಟ್ಟಿದ್ದೀರಾ. ಇದನ್ನ ಯಾವತ್ತೂ ಸಹ ಕನ್ನಡಿಗರು ಕ್ಷಮಿಸ